ದೆಹಲಿ ಗಲಭೆ ಪ್ರಕರಣದಲ್ಲಿ ಉಮರ್ ಖಾಲಿದ್ ಮತ್ತು ಇಮಾಮ್ಗೆ ಇವತ್ತು ಕೂಡ ಜಾಮೀನು ಸಿಕ್ಕಿಲ್ಲ. ಈ ಪ್ರಕರಣದಲ್ಲಿ ಉಳಿದ 5 ಸುಪ್ರೀಂ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿದೆ. ಈ ಪ್ರಕರಣದ ತೀರ್ಪು ನೀಡುವ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹಲವಾರು ಅಂಶಗಳನ್ನ ಪ್ರಸ್ತಾಪ ಮಾಡಿದೆ ಮತ್ತು ಯಾವ ಸಂದರ್ಭದಲ್ಲಿ ಈಗ ಜಾಮೀನು ನಿರಾಕರಿಸಲ್ಪಟ್ಟಿರುವ ಇಬ್ಬರು ಮತ್ತೆ ವಿಚಾರಣಾ ನ್ಯಾಯಾಲಯದ ಮುಂದೆ ಜಾಮೀನು ಅರ್ಜಿಯನ್ನ ಸಲ್ಲಿಸಬಹುದು ಅನ್ನೋದನ್ನು ಕೂಡ ಪ್ರಮುಖವಾಗಿ ಅದು ಪ್ರಸ್ತಾಪವನ್ನ ಮಾಡಿದೆ. ತನ್ನ ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಉಮರ್ ಖಾಲಿದ್ ಹಾಗೆಯೇ ಶಾಜಿಲ್ ಇಮಾಮ್ ಅವರ ಪಾತ್ರವನ್ನ ಇತರರಿಗಿಂತ ಗುಣಾತ್ಮಕವಾಗಿ ಭಿನ್ನ ಅಂತ ತನ್ನ ತೀರ್ಪಿನಲ್ಲಿ ಅದು ಹೇಳಿದೆ. ಆ ಕಾರಣಕ್ಕಾಗಿನೇ ಅದು ಜಾಮೀನನ್ನ ನಿರಾಕರಿಸಿದೆ. ಕೇಂದ್ರೀಯ ಪಾತ್ರ ಅಂತಂದ್ರೆ ಸೆಂಟ್ರಲ್ ರೋಲ್ ಇವರಿಬ್ಬರದು ಇದೆ ಅಂತ ಸುಪ್ರೀಂ ಕೋರ್ಟ್ ಈ ಪ್ರಕರಣದಲ್ಲಿ UAPA ಅಡಿಯಲ್ಲಿ ಪ್ರಕರಣ ದಾಖಲಾಗಿರೋದು. ಈ ಸೆಂಟ್ರಲ್ ರೋಲ್ ಅನ್ನ ಇವರಿಬ್ಬರು ಕೂಡ ಪಾಲುದಾರರಾಗಿದ್ದಾರೆ. ಆದ್ರೆ ಉಳಿದ 5 ಏನಿದ್ದಾರೆ ಅವರು ಮುಖ್ಯ ಪಾತ್ರಧಾರಿಗಳಲ್ಲ ಅಂತ ಸುಪ್ರೀಂ ಕೋರ್ಟ್ ತನ್ನ ಜಾಮೀನು ಕೊಡುವ ಸಂದರ್ಭದಲ್ಲಿ ಉಲ್ಲೇಖವನ್ನ ಮಾಡಿದೆ. ನಿರ್ಣಾಯಕ ಪಾತ್ರವನ್ನ ವಹಿಸಿರೋರು ಈ ಇಬ್ಬರೇ ಅಂತ, ಹಾಗಾಗಿನೇ ಅವರಿಗೆ ಬೇಲ್ ಡಿನೈಯನ್ನ ಮಾಡಲಾಗಿದೆ ಅನ್ನೋದು ಹೇಳ್ತಾ ಇದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿದೆ ಅಂತಂದ್ರೆ ಮೇಲ್ನೋಟಕ್ಕೆ ಸಾಕ್ಷಿಗಳು ಲಭ್ಯ ಇದೆ. UAPA ಕಾಯ್ದೆಯ ಸೆಕ್ಷನ್ 43D(5) ಅಡಿಯಲ್ಲಿ ಆರೋಪಿಯ ವಿರುದ್ಧದ ಆರೋಪಗಳು ಮೇಲ್ನೋಟಕ್ಕೆ ಸತ್ಯ ಅಂತ ಕಂಡು ಬಂದಿದೆ ಅಂತ ಹೇಳ್ತಾ ಇದೆ. ಇದೆಲ್ಲವನ್ನ ನಮ್ ಜೊತೆಗೆ ಈಗ ಇದ್ರ ಬಗ್ಗೆ ಪಾಯಿಂಟ್ ಆಫ್ ವ್ಯೂ ಹಂಚ್ಕೊಳ್ಳೋದಕ್ಕೆ ಹಿರಿಯ ವಕೀಲರಾಗಿರುವ BT ವೆಂಕಟೇಶ್ ಅವರೇ ಇದ್ದಾರೆ. ಅವರೇ ಹೆಚ್ಚು ಹೇಳ್ಬೋದು ಅಂತ ಅನ್ಸುತ್ತೆ ನಾನು ವಿವರ ಕೊಡೋದಕ್ಕಿಂತ ಮುಂಚೆ. BT ವೆಂಕಟೇಶ್ ಅವರೇ, ಅಂದ್ರೆ ಸತತ 5-6 ವರ್ಷಗಳ ಕಾಯುವಿಕೆಯ ನಂತರವೂ ಅಂದ್ರೆ ಒಂದು ಕಡೆಯಲ್ಲಿ ತನಿಖೆ ಕೂಡ ಹೆಚ್ಚು ಪ್ರಗತಿಯನ್ನ ಕಾಣಿಸ್ತಾ ಇಲ್ಲ, ಅಂದ್ರೆ ನಿಧಾನ ವಿಳಂಬ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಜಾಮೀನು ಸಿಗ್ತಾ ಇಲ್ಲ. ಕಾನೂನಾತ್ಮಕವಾಗಿ ಯಾರಿಗೂ ಅಂದ್ರೆ ಕಾಯಿಸಬಾರದು, ಜಾಮೀನು ಕೊಡ್ಬೇಕು ಅಂತಿದ್ರು UAPA ಅಲ್ಲಿ ಭಿನ್ನವಾಗಿರುತ್ತೆ. ಅಲ್ಲೂ ಕೂಡ ಈಗ ಬೇರೆ ಬೇರೆ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಇವತ್ತಿನ ತನ್ನ ತೀರ್ಪಿನಲ್ಲಿ ಹೇಳಿರೋದ್ರಿಂದ ಇವತ್ತಿನ ಈ ತೀರ್ಪು ಅಂತಂದ್ರೆ ಜಾಮೀನು ಕೊಡೋ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಗಮನಿಸಿರುವ ಅಂಶಗಳು ಮತ್ತು ಇಬ್ಬರಿಗೆ ಜಾಮೀನನ್ನ ನಿರಾಕರಿಸಿರೋದನ್ನ ಕಾನೂನಾತ್ಮಕವಾಗಿ ತಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗ್ ನೋಡ್ತೀರಿ ತಾವು? ಈ ದೇಶದಲ್ಲಿ ಒಂದು ಪ್ರಾಕ್ಟೀಸ್ ಇದೆ. ಇದು ಯಾವುದು ರಾಜಕೀಯವಾಗಿ ತುಂಬಾನೇ ಸಂಕೀರ್ಣವಾದಂತಹ ಪ್ರಕರಣ ಇತ್ತು ಅಂತಂದ್ರೆ ಆ ಪ್ರಕರಣಗಳಲ್ಲಿ ಸಾಮಾನ್ಯವಾಗಿ ಬೇಲನ್ನು ಕೊಡಲಾಗುವುದಿಲ್ಲ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ದ ಕೇಸ್. ಇನ್ಫ್ಯಾಕ್ಟ್ ನನ್ನ ಅನುಭವದ ಮಾತು, ಇಂಥ ಪ್ರಕರಣಗಳಲ್ಲಿ ಕೇಳಿದಾಗ ಬೇರೆ ಪ್ರಕರಣದಲ್ಲಿ ವೆಂಕಟೇಶ್ ಇದರಲ್ಲಿ ಬೇಡ ಅನ್ನುವಂಥ ಸೂಚನೆ ಕೊಟ್ಟಂಥ ನ್ಯಾಯಾಧೀಶರು ನನಗೆ ಇದ್ದಾರೆ. ದಿಸ್ ಇಸ್ ಸಮಥಿಂಗ್ ವಿಚ್ ಇಸ್ ದ ಕೇಸ್. ಆದರೆ ಒಂದು ಪ್ರಕರಣದಲ್ಲಿ ಮೂಲಭೂತವಾಗಿರುವಂತಹ ಮಾನವ ಹಕ್ಕುಗಳ ಬಗ್ಗೆ ನಾವು ಮಾತಾಡಬೇಕಾದ ಅವಶ್ಯಕತೆ ಇದೆ. ಒಂದು ಅಪರಾಧದ ಬಗ್ಗೆ ಬಂದಾಗ, ಇಲ್ಲಿ ಆದಂತಹ ಅಪರಾಧಕ್ಕೆ ಸಂಬಂಧಪಟ್ಟಂತೆ ಬಂದಾಗ, ಅಲ್ಲಿ ಕೊಟ್ಟಿರುವಂಥ ಚಾರ್ಜ್ ಶೀಟನ್ನು ಸಂಬಂಧಪಟ್ಟಂತೆ ಬಂದಾಗ, ನಮ್ಮಲ್ಲಿ ಮಾಡಿರುವಂಥ ಕಾನೂನೇ ಇದೆ, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಅದು ನನ್ನ ದೃಷ್ಟಿಯಲ್ಲಿ ಜನ ವಿರೋಧಿಯಾದಂಥ ಕಾನೂನು. ಹಾಗಾಗಿ ಅಂಥ ಒಂದು ಕಾನೂನಿನ ಅಡಿಯಲ್ಲಿ ರಾಜಕೀಯವಾಗಿ ಮತ್ತು ತಮ್ಮ ಸರ್ಕಾರದ ವಿರುದ್ಧ ಮಾತಾಡ್ತಾ ಒಂದು ಕಾರಣಕ್ಕಾಗಿ ವ್ಯಕ್ತಿಗಳನ್ನ ಅಂಥ ಪ್ರಕರಣಗಳಲ್ಲಿ ಸಿಲುಕಿಸಿ ನಡೆಸುವಂಥ ಸಿದ್ಧತೆ ಇದು ಉಮರ್ ಖಾಲಿದ್ ಅಲ್ಲಿ, ಶಾರ್ಜಿಲ್ ಇಮಾಮ್ ಸಂಬಂಧಪಟ್ಟಂತೆ ಆಗಲಿ ಸಾಕಷ್ಟು ಚರ್ಚೆಗೆ ಒಳಪಟ್ಟಂಥ ವಿಷಯ ಆಗಿದೆ. ಏನೋ ಯಾರಿಗೂ ಗೊತ್ತಿಲ್ಲ ಅಂತಲ್ಲ. ಸೊ ಹಾಗಿರ್ಬೇಕಾದಾಗ ಒಂದು 5 ವರ್ಷಗಳ ಕಾಲದಿಂದ ಈ ಪ್ರಕರಣದಲ್ಲಿ ನಡೆಸಿದೆ ಮತ್ತು ಅವ್ರನ್ನ ಜೈಲಿಗೆ ಉಳಿಸುವಂಥದ್ದು ಮತ್ತು ಕಳಿಸುವಂಥದ್ದು, ಇದು ನನ್ನ ದೃಷ್ಟಿಯಲ್ಲಿ ಮೂಲಭೂತವಾಗಿರುವಂಥ ಹಕ್ಕುಗಳಿಗೆ ವಿರುದ್ಧವಾಗಿರುವಂಥದ್ದು. ಇನ್ಫ್ಯಾಕ್ಟ್ ಇವತ್ತು ಕೋರ್ಟ್ ಏನ್ ಹೇಳಿದೆ ಅಂತಂದ್ರೆ, ವಿಚಾರಣೆಯ ವಿಳಂಬ ಅಥವಾ ತನಿಖೆಯ ವಿಳಂಬ ಅದವರಿಗೆ ಒಂದು ಚೌಕಟ್ಟನ್ನ ಕೊಡೋದಿಲ್ಲ, ಜಾಮೀನು ಕೊಡಬೇಕು ಅನ್ನೋ ಚೌಕಟ್ಟನ್ನ ಕೊಡೋದಿಲ್ಲ ಅಂತ ನ್ಯಾಯಾಲಯ ಹೇಳುತ್ತೆ UAPA ಅಡಿಯಲ್ಲಿ. ಇದು ಕ್ವಶನ್ ಏನಂತಂದ್ರೆ, ಅತಿಯಾದ ವಿಳಂಬ ಆಗಿದೆ ಅನ್ನೋ ಕಾರಣದಿಂದಲೇ ನಮ್ಮ ಸುಪ್ರೀಂ ಕೋರ್ಟ್ ಸಾವಿರಾರು ಪ್ರಕರಣಗಳಲ್ಲಿ ಬೇಲ್ ಕೊಟ್ಟಿದೆ. ನಾನೀಗ ಅದನ್ನ ಹುಡುಕೊಂಡು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಬೇಲ್ಗಳ ಪಟ್ಟಿ ಇದೆ. ಕಳೆದ 75 ವರ್ಷಗಳಲ್ಲಿ ತನಿಖೆಯಲ್ಲಿ, ವಿಚಾರಣೆಯಲ್ಲಿ ತುಂಬಾನೇ ವಿಳಂಬ ಆಗಿದೆ. ತನಿಖೆಯಲ್ಲಿ ವಿಳಂಬ ಆಗಿದೆ, ವಿಚಾರಣೆ ವಿಳಂಬ ಆಗಿದೆ ಅನ್ನೋ ಕಾರಣಕ್ಕಾಗಿ ಬೇಲನ್ನು ಕೊಡಲಾಗ್ತದೆ. ಎರಡನೇದಾಗಿ ಗುರುತರ ಅಪರಾಧ ಅನ್ನುವಂಥ ಸಂಬಂಧಪಟ್ಟದ್ದು ಬಂದಾಗಲೂ ಕೂಡ ನಿಮಗೆ ಗುರುತರ ಅಪರಾಧದ ಆಧಾರದ ಮೇಲೆ ಮಾತ್ರ ನಿಮಗೆ ಒಬ್ಬ ವ್ಯಕ್ತಿಯನ್ನು ಜೈಲಲ್ಲಿ ಇಡಲಿಕ್ಕೆ ಅವಕಾಶ ಇಲ್ಲ. ಆ ವ್ಯಕ್ತಿ ಸಾಕ್ಷಿಗಳನ್ನು ನಾಶ ಮಾಡ್ತಾನೆ ಯಾವ ಮಟ್ಟಿಗೆ ಅನ್ನುವಂಥದ್ರ ಸಂಬಂಧಪಟ್ಟಂತೆ, ಆ ವ್ಯಕ್ತಿಯ ಇನ್ಫ್ಲುಯೆನ್ಸ್ ಸಂಬಂಧಪಟ್ಟಂತೆ
ನೀವು ನೋಡಬೇಕಾದ ಅವಶ್ಯಕತೆ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟ ಉಮರ್ ಖಾಲಿದ್ ಆಗಲಿ, ಶಾರ್ಜಿಲ್ ಇಮಾಮ್ ಅವ್ರ ಮಾಡಲಿ, ಈಗಾಗಲೇ ಸುಪ್ರೀಂ ಕೋರ್ಟ್ ಇಂಟ್ರಿಮ್ ಬೇಲ್ ಕೊಡಬೇಕಾದ್ರೆ ಕಂಡೀಷನ್ ಹಾಕಿ ಬೇಲ್ ಕೊಟ್ಟಿದೆ. ಸೊ ಬೇಲ್ ಕೊಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕಂಡೀಷನ್ಗಳನ್ನು ಹಾಕಿ ಬೇಲ್ ಕೊಡುವಂಥದ್ದು ಸೂಕ್ತವಾದಂತಹ ವಿಷಯ ಆಗ್ತದೆ. ಆದರೆ ಇಂಟ್ರಿಮ್ ಬೇಲ್ ಕೊಟ್ಟಾಗ ಯಾವುದೇ ಇಲ್ಲದಂತ ತೊಂದರೆ ಮಿಕ್ಕಿದ ಟೈಮಲ್ಲಿ ಯಾತಕ್ಕೆ ಬರ್ತದೆ ಅನ್ನೋಂಥದ್ದು ಒಂದು ಮೂಲಭೂತವಾದಂಥ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಸರ್ಕಾರದ ಹಾದಿ ತುಳಿತಿದ ಅನ್ನೋಂಥದ್ದು ಒಂದು ಪ್ರಶ್ನೆ. ಯಾಕೆಂತಂದ್ರೆ ನಮ್ಮಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಆರೋಪ ಅಂತ ಹೊರಿಸಿದ ಮೇಲೆ ಆರೋಪವನ್ನು ಸಾಬೀತುಪಡಿಸುವಂಥ ಜವಾಬ್ದಾರಿ ನಿಮಗೆ ಪ್ರಾಸಿಕ್ಯೂಷನ್ ಮೇಲೆ ಇರ್ತದೆ. ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಕೊಟ್ಟಿರುವಂತಹ ಪ್ರಿಸಂಪ್ಷನ್ ಕೂಡ ಅದು ಪ್ರಿಡಾಮಿನೆಂಟ್ಲಿ ರಿಬಟ್ಟಬಲ್ ಪ್ರಿಸಂಪ್ಷನ್ ಅಂತೀವಿ. ಅಂತಂದ್ರೆ ನಿಮಗೆ ಆ ಒಂದು ಏನು ಈ ವ್ಯಕ್ತಿಯ ಮೇಲೆ ಇರುವಂತಹದ್ದು ಪ್ರಿಸಂಪ್ಷನ್ ಇದೆ, ಮಾಡಿದಂಥ ಅಪರಾಧ ಮಾಡಿದೆ ಅಂತಂದ್ರೆ ಅದು ರಿಬಟ್ಟಬಲ್ ಪ್ರೆಸೆಂಟೇಷನ್, ಅಂದ್ರೆ ಅದು ಸಂಪೂರ್ಣವಾಗಿ ಅಲ್ಲ. ಅಂತಂದ್ರೆ ಈ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ರಿಬಟ್ಟಬಲ್ ಪ್ರೆಸಂಪ್ಷನ್ ಆಗಿದ್ದಾಗ ಮಾತ್ರ ಅದು ಸಂವಿಧಾನಾತ್ಮಕವಾಗಿ ಅದು ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಯಾವುದೇ ಒಂದು ಕಾನೂನು. ಸೊ ಆ ನಿಟ್ಟಿನಲ್ಲಿ ಈ ಕಾನೂನಿಗೆ ಸಂಬಂಧಪಟ್ಟಂತೆ ರಿಬಟ್ಟಬಲ್ ಎವಿಡೆನ್ಸ್ ಇದೆ ಅನ್ನೋ ಕಾರಣಕ್ಕೆ ಅದರ ಒಂದು ಸಂವೈಧಾನಿಕತೆಯನ್ನ ಎತ್ತಿ ಹಿಡಿದಿದ್ದೀರಿ ಇದಕ್ಕೂ ಮುಂಚೆ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಈಗ ಅಂತ ಪ್ರಕರಣದಲ್ಲಿ ಇರಬೇಕಾದಾಗ ರಿಬಟ್ಟಬಲ್ ಪ್ರೆಸಂಪ್ಷನ್ ಇದೆ ಅಂತಂದಾಗ ಅದು ರಿಬಟ್ಟಬಲ್ ಅಂತಂದ್ರೆ ಅದನ್ನ ನೀವು ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಪ್ರಶ್ನಿಸ್ಲಿಕ್ಕೆ ಸಾಧ್ಯತೆ ಇದೆ ಅಂತಂದ್ರೆ ಆ ವ್ಯಕ್ತಿಯನ್ನು ಎಷ್ಟು ವರ್ಷಗಳ ಕಾಲ ಜೈಲಲ್ಲಿ ಇಡ್ಲಿಕ್ಕೆ ಸಾಧ್ಯ ಅನ್ನುವಂಥದ್ದು ಒಂದು ಮೂಲಭೂತವಾದಂತಹ ಪ್ರಶ್ನೆ. ಎರಡನೇದಾಗಿ ಆ ವ್ಯಕ್ತಿ ಇದಕ್ಕೂ ಮುಂಚೆ ತೆಗೆದುಕೊಂಡು ಬೇಲಲ್ಲಿ ಏನಾದರೂ ನಮ್ಮದು ಇಂಟ್ರಿಮ್ ಬೇಲ್ ಕೊಟ್ಟಾಗ ಆ ಇಂಟ್ರಿಮ್ ಬೇಲ್ ದುರುಪಯೋಗ ಪಡಿಸ್ಕೊಂಡಿದ್ದಾರಾ ಅನ್ನೋದು ನೋಡ್ಬೇಕಾಗಿ ಬರ್ತದೆ. ದುರುಪಯೋಗ ಪಡಿಸ್ಕೊಂಡಿರ್ಲಿಲ್ಲ, ಶ್ರದ್ಧೆಯಿಂದ ಬೈಲನ್ನು ಉಪಯೋಗಿಸ್ಕೊಂಡಿದ್ದಾರೆ ಅಂತಂದ್ರೆ ಅಂಥವ್ರ ಮೇಲೆ ಕಂಡೀಷನ್ಗಳ ಆಧಾರದ ಮೇಲೆ ಬೈಲನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸಾಧ್ಯ ಇಲ್ಲ ಅಂತಿಲ್ಲ, ಆದ್ರೆ ಆ ಸಾಧ್ಯತೆಗಳನ್ನು ನೋಡದೇ ಇರುವಂಥದ್ದು ತುಂಬಾ ದುರದೃಷ್ಟಕರ. ಇದೇನಾಗತ್ತೆ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ. ಅದಕ್ಕೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ಪ್ರಕರಣದಲ್ಲಿ ಸದ್ಯಕ್ಕೆ ಅವರಿಗೆ ಬೇಲ್ ಮರೀಚಿಕೆ ಇನ್ನೊಂದು ವರ್ಷಗಳ ಕಾಲ ಸಿಗೋದಿಲ್ಲ ಅಂತಾನೆ ಬಹುತೇಕವಾಗಿ ಅನ್ಸುತ್ತೆ. ವಿಚಾರಣೆ ಕೂಡ ವಿಳಂಬ ಆಗ್ಬಾರದು ಅಂತ ಹೇಳಿದೆ, ವಿಚಾರಣೆಯನ್ನ ಆದಷ್ಟು ಬೇಗ ಮುಗಿಸಿ ಅಂತ. ಈ ನಿಟ್ಟಿನಲ್ಲಿ ಅವರ ಬಿಡುಗಡೆ ಹೇಗಿದೆ, ಅಂದ್ರೆ ಕಷ್ಟ ಸಾಧ್ಯವಾ ಅಥವಾ ಮುಂದಿನ ಪ್ರಯತ್ನಗಳು ಹೇಗಿರುತ್ತೆ, ಇದ್ರ ಬಗ್ಗೆ ಏನಾದ್ರು ಪ್ರತಿಕ್ರಿಯಿಸಬಹುದಾ ತಾವು? ವಿ ಕೆನಾಟ್ ಮೇಕ್ ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ಹೇಳಕ್ ಆಗಲ್ಲ. ಯಾಕೆಂದ್ರೆ ಸಾಕ್ಷಿ ಯಾವ ರೀತಿ ಮಾಡ್ಲಾಗ್ತಿದೆ, ಯಾವ ರೀತಿ ಎವಿಡೆನ್ಸ್ ನ ಅವರು ಪ್ರೆಸೆಂಟ್ ಮಾಡ್ಲಾಗ್ತಿದೆ, ಅದೆಲ್ಲವೂ ಕೂಡ ತನ್ನ ವಿಚಾರಣೆಗೆ ಸಂಬಂಧಪಟ್ಟಂತ ವಿಷಯ ಆಗಿದೆ. ಅದಕ್ಕೆ ನಾವು ಊಹಾಪೋಹಗಳ ಆಧಾರದ ಮೇಲೆ ನಾವು ಅದನ್ನ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಕ್ಷಿ ಎಂಥದ್ದು ಬರ್ತದೆ, ಆ ಸಾಕ್ಷಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗ್ತದೆ, ಅದನ್ನ ಎಷ್ಟು ಪ್ರಶ್ನಿಸ್ಲಿಕ್ಕೆ ಸಾಧ್ಯ ಆಗ್ತದೆ, ಅದೆಲ್ಲವೂ ಕೂಡ ಮುಖ್ಯವಾಗಿರ್ತದೆ. ಸೊ ಆ ಒಂದು ನಿಟ್ಟಲ್ಲಿ ನಾವೀಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದು ಬೇಲ್ ಕೊಡಬೇಕಾಗಿರುವಂತಹ ಪ್ರಕರಣ ನನ್ನ ಅನಿಸಿಕೆ. ನಂದೊಂದೇ ಅಲ್ಲ, ಈ ದೇಶದ ಸಾಕಷ್ಟು ಜನ ವಕೀಲರಲ್ಲಿ ನೀವು ಕೇಳಿದಾಗ ಒಂದು ಕಾನೂನಿನ ಚೌಕಟ್ಟಲ್ಲಿ ಬೇಲ್ ಅನ್ನುವಂಥ ಕಲ್ಪನೆ ಚೌಕಟ್ಟಲ್ಲಿ ನಾವು ನೋಡಿದಾಗ ಕಳೆದ 75 ವರ್ಷಗಳ ಸುಪ್ರೀಂ ಕೋರ್ಟ್ನ ಎಲ್ಲ ಹೈಕೋರ್ಟ್ಗಳ ಇತಿಹಾಸ ನಾವು ನೋಡಿದಾಗ ಇಂಥ ಪ್ರಕರಣಗಳಲ್ಲಿ ಬೇಲ್ ಕೊಡುವಂಥದ್ದು ಸೂಕ್ತ ಅಂತ ಅನ್ಸುತ್ತೆ. ಸೊ ಎಲ್ಲೋ ಒಂದ್ ಕಡೆಗೆ ಆ ಹಿಂಜರಿಕೆ ಒತ್ತಡದ ಆಧಾರದ ಮೇಲೆ ಇದೆಯೋ ಅನ್ನುವಂಥದ್ದು ತುಂಬಾನೇ ಕೂಡ ಒಂದು ಪ್ರಶ್ನಿಸಬೇಕಾದ ವಿಷಯ. ವಿವರಣೆ ಕೊಟ್ಟಿದ್ದಾರೆ, ಇಲ್ಲ ಅಂತ. ಆದ್ರೆ ಏನಾಗುತ್ತೆ, ಎಲ್ಲೋ ಒಂದ್ ಕಡೆಗೆ ಸರ್ಕಾರದ ಒಂದು ಮಾತಿಗೆ ಹೆಚ್ಚಿನ ಬೆಲೆ ಕೊಟ್ಟಂತ ಒಂದು ಪ್ರಕರಣವಾಗಿ ಕಂಡು ಬರ್ತಾ ಇದೆ. ಓಕೆ, ಈಗ ದುರುಪಯೋಗದ ಕಾನೂನುಗಳು ಅಂತ ಬಂದಾಗ ಕೆಲವು ಕಾನೂನುಗಳು, ಕಾಯ್ದೆಗಳು ದುರುಪಯೋಗ ಆಗಿದೆ. ಅದು ವರದಕ್ಷಿಣೆ ಕಾನೂನು ಇರ್ಬೋದು ಅಥವಾ ಇತರ ಕಾನೂನುಗಳು. ಹಾಗೆ UAP ಅನ್ನ ಹೇಗ್ ನೋಡ್ಬೋದು, ಅಂದ್ರೆ ಸುಲಭಕ್ಕೆ ಜಾಮೀನ್ ಸಿಗೋದಿಲ್ಲ, ಯಾವಾಗ್ಲೂ ಜೈಲಲ್ಲಿ ಇರ್ಬೇಕಾಗತ್ತೆ, ಹೇಗ್ ಬೇಕಾದ್ರೂ ಕ್ರಮ ತಗೋಬಹುದು, ಈ ತರದೆಲ್ಲವೂ ಅಧಿಕಾರ ಕೊಟ್ಟಿರೋದ್ರಿಂದ ಈ UAP ಅನ್ನ ಹೇಗ್ ನಿಮಗೆ ನಮ್ಮಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಯಾವುದೇ ಒಂದು ಕಾನೂನು ಯಾವ ರೀತಿ ಇರಬೇಕು ಅಂತಂದ್ರೆ ಅದಕ್ಕೆ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಒಬ್ಬ ಆರೋಪಿಗೆ ಕೊಡಬೇಕಾದ ಅವಶ್ಯಕತೆ ಇರ್ತದೆ. ಚಾರ್ಜ್ ಶೀಟ್ನ ಕಾಪಿ ಕೊಡಬೇಕಾದ ಅವಶ್ಯಕತೆ ಇರ್ತದೆ. ಯಾವ್ಯಾವ ಸಾಕ್ಷಿಗಳು ತನ್ನ ವಿರುದ್ಧ ಹೇಳ್ತಾರೆ ಸಂಬಂಧಪಟ್ಟಂತೆ ತಿಳಿಸಬೇಕಾದ ಅವಶ್ಯಕತೆ ಇದೆ. ಇವತ್ತು ಬಂದಿರುವಂತಹ ಅನ್ಲಾಫುಲ್ ಆಕ್ಟಿವಿಟಿ ಪ್ರಿವೆನ್ಷನ್ ಆಕ್ಟ್ ಅಲ್ಲಿ ಆರೋಪಿಗೆ ಸಾಕ್ಷಿ ಯಾರು ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ಅದು ನಿಮಗೆ ದುರಂತ. ಸೊ ಪ್ರಮುಖವಾದ ಸಾಕ್ಷಿಗಳ ಯಾವುದೇ ಹೆಸರುಗಳನ್ನ ಅದರಲ್ಲಿ ಡಿಸ್ಪ್ಲೇ ಮಾಡುವುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಯನ್ನ ನಿಮಗೆ ಸ್ಟ್ರೈಕ್ ಔಟ್ ಮಾಡಲಾಗಿರ್ತದೆ. ಸೊ ಹಾಗಾಗಿ
ಕೋರ್ಟಿಗೆ ಸಾಕ್ಷಿ ಹಾಜರಾಗುವ ತನಕ ತನ್ನ ವಿರುದ್ಧ ಪ್ರಶ್ನೆ ಸಾಕ್ಷಿ ಹೇಳುವಂತಹ ಸಾಕ್ಷಿ ಯಾರು ಅನ್ನುವಂಥ ಅವಕಾಶ ಆರೋಪಿಗೆ ಇರುವುದಿಲ್ಲ. ಇದು ಸಂವಿಧಾನಕ್ಕೆ ಮತ್ತು ಅಡ್ವರ್ಸೋರಿಯಲ್ ಕ್ರಿಮಿನಲ್ ಜೂರಿಸ್ಪ್ರುಡೆನ್ಸ್ ನಾವೇನು ಹೇಳ್ತೀವಿ ಅಂದ್ರೆ ಯಾವುದೇ ಪ್ರಕರಣದಲ್ಲೂ ಕೂಡ ಒಂದು ಪ್ರಶ್ನೆಗೆ ಒಳಪಟ್ಟಿರುವಂತಹ ತಾರ್ಕಿಕವಾಗಿರುವಂತಹ ವಿಚಾರಣೆ ಅದು ಒಳಪಡುವಂಥ ವಿಚಾರಣೆ ಇದ್ದಾಗ ಮಾತ್ರ ಅದು ಒಂದು ನ್ಯಾಯ ಅನ್ನುವಂಥ ಕಲ್ಪನೆ ನಮ್ಮಲ್ಲಿದೆ. ಕ್ರಿಮಿನಲ್ ಕಲ್ಪನೆ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಅದಕ್ಕೆ ತದ್ವಿರುದ್ಧವಾಗಿರುವಂತಹದ್ದು ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್. ಅದು ಆಕ್ಚುಲಿ ಸಂವಿಧಾನಿಕವಾಗಿ ನಾವು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಒಂದು ಕಾನೂನಾಗಿದೆ. ಅದು ಇವತ್ತಿಗೂ ಈ ದೇಶದಲ್ಲಿ ಉಳ್ಕೊಂಡಿದೆ ಅಂತಾನೆ ಒಂದು ದೊಡ್ಡ ಪ್ರಶ್ನೆ. ಈ ದೇಶದಲ್ಲಿ ಸಂವಿಧಾನದ ಬಗ್ಗೆ ನಮ್ಮಲ್ಲಿರುವಂತಹ ತುಂಬಾ ಕಡಿಮೆ ಗೌರವ ಅನ್ನುವಂಥ ನಾನು ಕಂಡು ಬರ್ತೇನೆ. ಇದ್ರ ಬಗ್ಗೆ ನಾನೊಬ್ಬನೇ ಅಲ್ಲ, ಈ ದೇಶದ ಬಹುಪಾಲು ವಕೀಲರು ಇದ್ರ ಬಗ್ಗೆ ಇರುವಂತಹ ಒಪಿನಿಯನ್, ದಿಸ್ ಇಸ್ ಎ ವೆರಿ ದ ಲಾ ಇಟ್ ವಿಲ್ ಬಿ ಅನ್ಲಾಫುಲ್ ಅನ್ನುವಂಥದ್ದು, ಸಂವಿಧಾನ ವಿರೋಧಿ ಆಗಿದೆ ಅನ್ನೋಂಥದ್ದು. ಸೊ ಹಾಗಾಗಿ ಅದರ ಆಧಾರದ ಮೇಲೆ ಒಬ್ಬ ವ್ಯಕ್ತಿಗಳನ್ನ ನೀವು ಜೈಲಲ್ಲಿ ಇಡುವಂಥದ್ದು, ಅದು ಭೀಮಾ ಕೋರೆಗಾಂವ್ ಪ್ರಕರಣ ಆಗಿರ್ಬೋದು, ಅಥವಾ ದಿಲ್ಲಿ ಈ ಪ್ರಕರಣವಾಗಿರ್ಬೋದು, ಅಥವಾ ನಿಮಗೆ ಬೆಂಗಳೂರು ಬ್ಲಾಸ್ಟ್ನ ಪ್ರಕರಣಗಳಾಗಿರ್ಬೋದು, ಅಥವಾ ನಿಮಗೆ ಛತ್ತೀಸ್ಗಢ, ಜಾರ್ಖಂಡ್, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರಗಳಲ್ಲಿರುವಂತಹ ಸಾಕಷ್ಟು ಇಂಥ ಅನ್ಲಾಫುಲ್ ಆಕ್ಟ್ಸ್ ಪ್ರಿವೆನ್ಷನ್ ಆಕ್ಟ್ ಕೆಳಗಡೆ ಇರುವಂತಹ ಪ್ರಕರಣಗಳಲ್ಲಿ ವರ್ಷಗಟ್ಟಲೆ ಆರೋಪಿಗಳು ಕುಳಿತಾರೆ. ನಿಮಗೆ ಶಾರ್ಜಿಲ್ ಇಮಾಮ್ ಮತ್ತು ಈ ಉಮರ್ ಖಾಲಿದ್ ಮಾತ್ರ ಕಾಣ್ತಾರೆ, ನನಗಿನ್ನೂ 1000 ಮಂದಿ ಅಲ್ಲಿ ಕಾಣ್ತಾ ಇದ್ದಾರೆ. ಸೊ ಅವ್ರಿಗೆ ಯಾರಿಗೂ ಕೂಡ ಬೇಲ್ ಸಿಗ್ತಾ ಇಲ್ಲ. ಸೊ ಕಾನೂನಿನ ಬಗ್ಗೆ ನಾವು ಸ್ವಲ್ಪ ಸ್ಪಷ್ಟವಾಗಿ ಪ್ರಶ್ನಿಸಬೇಕಾದ ಅವಶ್ಯಕತೆ ಇದೆ, ಮತ್ತು ಈ ಕಾನೂನು ಹೋಗಬೇಕಾದ ಅವಶ್ಯಕತೆ ಇದೆ. ಯಾಕಂದ್ರೆ ಇದು ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್, ಒಂದು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಮೂಲಭೂತವಾಗಿರುವಂತಹ ಸ್ಥಿತಿಗಳಿಗೆ ಇದು ತದ್ವಿರುದ್ಧವಾಗಿರುವಂತಹದ್ದು, ಮಾನವ ಹಕ್ಕುಗಳಿಗೆ ತುಂಬಾ ಚ್ಯುತಿಗೆ ತರುವಂತಹ ಒಂದು ಕಾನೂನಾಗಿದೆ. ಹಾಗಾಗಿ ಈ ಕಾನೂನೇ ಸರಿಯಾಗಿ ಇಲ್ಲದೆ ಇರುವಂಥದ್ದು. ಸೊ ಹಾಗಾಗಿ ಇಂಥ ಕಾನೂನಿನಲ್ಲಿ ಯಾರ ವಿರುದ್ಧವಾಗಿ ಆದ್ರೂ ಕೂಡ ನೀವು ಇಂಥ ಒಂದು ಪ್ರಕರಣಗಳನ್ನ ಸಿಲುಕಿಸಿ ಅವ್ರನ್ನ ವರ್ಷಗಟ್ಟಲೆ ಬೇಲ್ಗಳಲ್ಲಿ ಇರ್ಲಿಕ್ಕೆ ಕೊಡದಂತೆ ಸಾಧ್ಯವಾಗ್ತದೆ. ನಿಮಗೆ ವರ್ವರ ಅಂತ 80 ವರ್ಷದ ವ್ಯಕ್ತಿಗೆ, ನಿಮಗೆ ಫಾದರ್ ಸ್ಟ್ಯಾನ್ಲಿ ಅಂತ ಅವ್ರಿಗೆ ನಮಗೆ ವಿ ಸಾ ದೆಮ್ ಬೀಯಿಂಗ್ ಕಿಲ್ಡ್, ಬಟ್ ಐ ಫೀಲ್ ಇಟ್ಸ್ ಎ ಜುಡಿಷಿಯಲ್ ಮರ್ಡರ್, ಅದ್ರಲ್ಲಿ ಅನುಮಾನನೇ ಇಲ್ಲ. ಸ್ಟ್ಯಾನ್ ಸ್ವಾಮಿ ಅವ್ರಿಗೆ ಸಂಬಂಧಪಟ್ಟಂತೆ ನಾವು ಮಾತಾಡಬೇಕು ಅಂತಂದ್ರೆ ಇಟ್ ಇಸ್ ಜುಡಿಷಿಯಲ್ ಮರ್ಡರ್. ಬೇಲ್ ಕೂಡ ನೀರಿಗೆ ಕುಡಿಯೋದು ಒಂದು ಸಿಪ್ಪರ್ಗೂ ಕೂಡ ಅದಕ್ಕೆ ಸುಪ್ರೀಂ ಹೈಕೋರ್ಟ್ ಅಲ್ಲಿ ಚರ್ಚೆ ಆಗ್ಬೇಕು ಅಂತಂದ್ರೆ ಅದು ಅಮಾನವೀಯವಾದಂತಹ ಒಂದು ಪ್ರಕರಣ ನನ್ನ ದೃಷ್ಟಿಯಲ್ಲಿ ಆಗ್ತದೆ. ಸೊ ಹಾಗಾಗಿ ಆ ನಿಟ್ಟಲ್ಲಿ ನೋಡಿದ್ರೆ ಈ ಒಂದು ಪ್ರಕರಣದಲ್ಲಿ ಬೇಲ್ ಕೊಡಬೇಕಾಗಿತ್ತು ಸುಪ್ರೀಂ ಕೋರ್ಟ್. ಅಂತ ಒಂದು ಸ್ಥಿತಿ ಇರಲಿಲ್ಲ. ಯಾಕಂದ್ರೆ ಈಗಾಗಲೇ ಆ ವ್ಯಕ್ತಿಗೆ ಇಂಟರ್ಮ್ ಬೇಲ್ ಕೊಟ್ಟಾಗಿದೆ, ಇಂಟರ್ಮ್ ಬೇಲ್ನ ದುರುಪಯೋಗ ಪಡಿಸ್ಕೊಂಡಿಲ್ಲ ಅನ್ನೋದಾಗ ಆ ಒಂದು ಗ್ರೌಂಡ್ ಮೇಲೆ ನಿಮಗೆ ಬೇಲನ್ನ ಕೊಡ್ಲಿಕ್ಕೆ ಸಾಧ್ಯ. ಇದು ಕಂಡೀಷನ್ಸ್ ಆಗ್ಬೋದು. ನಾವು ಸಾಕಷ್ಟು ಪ್ರಕರಣಗಳಲ್ಲಿ ಹೈಕೋರ್ಟ್ ಆಗಲಿ ಸುಪ್ರೀಂ ಕೋರ್ಟ್ ಆಗಲಿ 108 ಕಂಡೀಷನ್ಗಳನ್ನ ಹಾಕ್ತದೆ. ಹಾಕಿ ಆ ವ್ಯಕ್ತಿಗೆ ಹೆಚ್ಚಿನ ರೀತಿಯಲ್ಲಿ ಅವಕಾಶ ಇರಲಿ, ಅದನ್ನ ಬೇರೊಂದು ಕಾಂಟ್ಯಾಕ್ಟ್ ಮಾಡದೇ ಇರುವಂಥ, ನೀವು ಹೌಸ್ ಅರೆಸ್ಟ್ ಮಾಡ್ಬೋದು, ಮನೇಲಿರುವಂತಹ ರೀತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅವರನ್ನ ಸಾಕಷ್ಟು ಕಂಡೀಷನ್ ಹಾಕ್ಲಿಕ್ಕೆ ಸಾಧ್ಯ. ಯಾವುದೇ ಮಾಧ್ಯಮಕ್ಕೆ ಸಂಬಂಧಪಟ್ಟ ಮಾತಾಡದಂತೆ ಅವಶ್ಯಕತೆ ಇರ್ತದೆ, ಯಾವುದೇ ಒಂದು ಸಾಕ್ಷಿ ಅಥವಾ ಸುಳಿಯದಂತೆ ಮತ್ತು ಅವ್ರಿಗೆ ಸಂಬಂಧ ಪಡೆದಂತೆ ಇರುವಂತಹ ಕಂಡೀಷನ್ ಹಾಕಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಭಾರತೀಯ ಕೊಡ್ಬೇಕಾದ ಕಂಡೀಷನ್ಸ್ 108 ಇದೆ, ಹಾಕಿ ಕೊಡೋದಕ್ಕೆ ಸಾಧ್ಯ ಇತ್ತು, ಅದು ಕೊಟ್ಟಿಲ್ಲ ಅನ್ನೋದು ದುರದೃಷ್ಟಕರ ನನ್ನ ಅಭಿಪ್ರಾಯ. ಸರಿ, ಬಿಟಿ ವೆಂಕಟೇಶ್ ಅವರು ಇಷ್ಟೊತ್ತು ಈ ವಿಚಾರದ ಬಗ್ಗೆ ತಮ್ಮ ಪಾಯಿಂಟ್ ಆಫ್ ವ್ಯೂ ನಮ್ಮ ಜೊತೆ ಹಂಚಿಕೊಂಡ್ರೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಇವತ್ತಿನ ಪಾಯಿಂಟ್ ಆಫ್ ವ್ಯೂ ಕಾರ್ಯಕ್ರಮ. ಈ ತರದ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ತಾವು ನಮ್ಮ ಚಾನಲ್ ನೋಡ್ಬೇಕು ಅಂತಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣುವ ಬೆಲ್ ಐಕನ್ ಅನ್ನ ಒತ್ತಿ, ಹಾಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.